ಹಳೇ ಸಿನಿಮಾ ಡೈಲಾಗ್ ಏನು ಗೊತ್ತಾ? ಒಳ್ಳೆಯವರಿಗೆ ಕಷ್ಟಗಳು ಬರ್ತವೆ ಅನ್ನೋದು. ಬಟ್ ಈಗಿನ ಜನ್ರೇಷನಲ್ಲಿ ಜನ ತಿಳ್ಕೊಳ್ತಾ ಇದ್ದಾರೆ ಏನಂತಂತಂದರೆ, ಆಲ್ರೆಡಿ ನನಗೆ ಕಷ್ಟಗಳು ಬಂದಿವೆ, ಕಷ್ಟಗಳು ಬಂದಿರೋದ್ರಿಂದ ನಾನು ಒಳ್ಳೆಯವನು ಅಂತ ಅಂದ್ಕೊಳ್ತಾ ಇದ್ದಾರೆ. ಇದು ಹೆಂಗನಿಸುತ್ತೆ ಅಂತಂದರೆ, ಇದು ಅದಕ್ಕಿಂತಲೂ ಕೂಡ ತುಂಬ ಸ್ಟುಬಿಡಿಟಿ ಅಂತ ಅನಿಸುತ್ತೆ. ಯಾಕಂತ ಕೇಳಿದ್ರೆ, ಹಳೆ ಕಾಲದ ಸಿನಿಮಾ ಡೈಲಾಗ್ ಆಗಿತ್ತು, ಒಳ್ಳೆಯವರಿಗೆ ಕಷ್ಟಗಳು ಬರ್ತವೆ ಅನ್ನುವಂಥದ್ದಾಗಿತ್ತು. ಬಟ್ ಈಗಿನ ಜನ ತಿಳ್ಕೊಂಡಿರೋದು, ಆಲ್ರೆಡಿ ನನಗೆ ಕಷ್ಟಗಳು ಬಂದಿವೆ, ಆ ಕಷ್ಟಗಳು ಬಂದಿರೋದ್ರಿಂದ ನಾನು ಒಳ್ಳೆಯವನಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಇದು ತುಂಬ ಸ್ಟುಪಿಡಿಟಿ ಅಂತ ಅನಿಸುತ್ತೆ. ಕಷ್ಟಗಳು ಎಲ್ಲರಿಗೆ ಬರ್ತವೆ, ಒಳ್ಳೆಯವರಿಗೆ ಬರ್ತವೆ, ಕೆಟ್ಟವರಿಗೆ ಬರ್ತವೆ. ಈ ಪ್ರಪಂಚದಲ್ಲಿ ಇವರೆಲ್ಲ ಒಳ್ಳೆಯವರು, ಇವರೆಲ್ಲ ಕೆಟ್ಟವರು ಅಂತೇಳಿ ಎರಡು ರೀತಿಯನ್ನು ಇರುವುದಿಲ್ಲ. ಕೇವಲ ಮನುಷ್ಯರು ಮಾತ್ರ ಇರ್ತಾರೆ. ಮನುಷ್ಯ ಅಂದಮೇಲೆ ಕಷ್ಟ ಸುಖ ಎರಡು ಇದ್ದೇ ಇರ್ತವೆ. ಬಟ್ ನಾವು ತಿಳ್ಕೊಳ್ಬೇಕಾಗಿರೋದು ಏನಂತಂತಂದರೆ, ಮುಖ್ಯವಾಗಿ ನಾನು ಕೊನೆಯ ಪಾಯಿಂಟನ್ನು ಹೇಳಿ ವಿಡಿಯೋನ ಮುಗಿಸ್ತೀನಿ. ಪ್ರತಿಯೊಬ್ಬರು ತಿಳ್ಕೊಳ್ತಿರುವಂಥದ್ದು, ನಾನು ಒಳ್ಳೆಯವನಾಗಿರೋದ್ರಿಂದ ನನಗಿರ್ತಕ್ಕಂಥ ಕಷ್ಟಗಳೇನಿದಾವಲ್ಲ, ಆ ಕಷ್ಟಗಳನ್ನು ನನ್ನ ಒಳ್ಳೆತನವೇ ನನ್ನನ್ನು ಕಾಪಾಡ್ತದೆ ಅಂತೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಇನ್ನೊಂದು ಸಲ ಹೇಳ್ತೀನಿ ಇದನ್ನು ಮಾತನ್ನು, ಏನಂತಂದರೆ ಪ್ರತಿಯೊಬ್ಬನು ನನ್ನ ಒಳ್ಳೆತನವೇ ನನಗಿರ್ತಕ್ಕಂಥ ಕಷ್ಟಗಳಿಂದ ನನ್ನ ಒಳ್ಳೆತನವೇ ನನ್ನನ್ನು ಕಾಪಾಡ್ತದೆ ಅಂತೇಳಿ ತಿಳ್ಕೊಂಡಿದ್ದಾರೆ. ಬಟ್ ಇದು ನನಗೆ ತುಂಬ ಈ ಲೈನ್ಗೆ ಒಂದು ಏನಂತಂದರೆ ಅರ್ಥನೇ ಇಲ್ಲ ಅಂತ ಅನಿಸುತ್ತೆ. ಯಾಕಂತ ಕೇಳಿದರೆ, ಕಷ್ಟಪಡ್ದೇನೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ನೋಡ್ತಾ ಇದ್ದೀರಿ, ಕಷ್ಟ ಅಥವಾ ಶ್ರಮ ಪಡ್ದೇನೆ ಯಾವ ವ್ಯಕ್ತಿ ಕೂಡ ಜೀವನದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಬಟ್ ನಮ್ಮ ಒಳ್ಳೆತನ ನಮ್ಮನ್ನು ಕೈ ಹಿಡಿಬೋದು, ಬಟ್ ಯಾವತ್ತು ಹಿಡಿತಂತ ನಮಗೇನು ಗೊತ್ತಿರೋದಿಲ್ಲ. ಬಟ್ ನಮ್ಮ ಒಳ್ಳೆತನವೇ ನಮ್ಮನ್ನು ಕೈ ಹಿಡಿತದೆ ಅಂತೇಳಿ ನಾವು ಸುಮ್ಮನೆ ಕುಂತ್ಕೊಂಡ್ರೆ ಜೀವನದಲ್ಲಿ ಸರ್ವನಾಶ ಆಗಿ ಹೋಗ್ಬಿಡ್ತೀವಿ. ಬಟ್ ನಮ್ಮ ಒಳ್ಳೆತನ ನಮ್ಮನ್ನು ಕೈ ಬಿಡೋದಿಲ್ಲ ಅಂತೇಳಿ ನಮ್ಗೆ ಎಷ್ಟು ಭರವಸೆ ಇದೆಯೋ, ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿ, ಶ್ರಮಪಟ್ಟು ಕೆಲಸ ಮಾಡಿದ್ರೆ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ ಅನ್ನೋದ್ರ ಮೇಲೆ ಕೂಡ ಅಷ್ಟೇ ಭರವಸೆ ನಮ್ಗೆ ಇರಬೇಕು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಸೈನಿಂಗ್ ಆಫ್, ಸೇನ್ ರಾಜ್.